ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಬಡದಾಡದವ ನೌಕರದಾರ. ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವುದಕ್ಕಾಗಿ ಬಡದಾಡವ ನೌಕರದಾರ. ಆದ್ರೆ ಹಲವಾರು ಜನಗಳ ಹೊಟ್ಟೆಯನ್ನು ತುಂಬಿಸುವುದಕ್ಕಾಗಿ ಬದುಕಾವ ಶೇತಕರಿ ರಾಜ ಅನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅವಂಗ ರಾಜ ಅಂತ ಕರೆದಾರ, ಶೇತಕರಿ ರಾಜ ಅಂತ ಕರೆದಾರ. ಇಟ್ಟು ಬಂಗಾರ ಇಟ್ಟಲ್ಲಿ ಇಟ್ರ ಒಂದು ಗುಂಜಿ ಕರಗ್ತದ. ಇಟ್ಟು ಬಂಗಾರ ಇಟ್ಟಲ್ಲಿ ಇಟ್ರ ಒಂದು ಗುಂಜಿ ಕರಗ್ತದ. ಇಟ್ಟು ಬಂಗಾರ ಇಟ್ಟಲ್ಲಿ ಇಟ್ರ ಒಂದು ಗುಂಜಿ ಕರಗ್ತದ. ಅದು 1 kg ಇದ್ರಂದ್ರೆ ಒಂದು ಗುಂಜಿನ ಕಮ್ಮಿ ಆಗಿರ್ತದೆ ಇಟ್ಟಲ್ಲಿ ಇಟ್ರ. ಅದೇ ಬಂಗಾರವನ್ನ ಇಟ್ಟಲ್ಲಿ ಇಟ್ರ ಕರಗ್ತದ ಅನ್ನೋದು ಗೊತ್ತೈತಿ. ಆದ್ರೆ ಭೂಮಿ ತಾಯಿ ಹೊಟ್ಟೆ ಒಳಗೆ ಹೋಗಿ ಒಂದಿಷ್ಟು 4 ಕಾಳನ್ನು ಇಟ್ಟು ಬಂದು ಬಿಟ್ರೆ 3 ತಿಂಗಳಿಗೆ ಮತ್ತೆ 30 ಕ್ವಿಂಟಲ್ ಕಾಳು ಕೊಡುವಂತ ದೊಡ್ಡ ತಾಕತ್ತು ಭೂಮಿ ತಾಯಿ ನಮಗೆ ಕೊಟ್ಟೈತೆ. ಅಂದ್ರೆ ಇದಕ್ಕಿಂತ ದೊಡ್ಡದು ಇನ್ನೇನು ಕೊಡ್ಬೇಕು ಭಗವಂತ? ಯಾವ ಬ್ಯಾಂಕ್ನಾಗ ನಿಮಗೆ ಹೋಗಿ 1 ಲಕ್ಷ ರೂಪಾಯಿ ರೊಕ್ಕ ಇಟ್ರೆ 3 ತಿಂಗಳದಾಗ ಡಬಲ್ ಮಾಡಿ ಕೊಡ್ತಾವ್ರಿ? ಯಾವ್ದಾರ ಬ್ಯಾಂಕ್ ಐತಿ ಹಂಗ? ಐತೇನ್ರಿ ಅವರ? 1 ಲಕ್ಷ ರೂಪಾಯಿ ರೊಕ್ಕ ಕೊಟ್ರೆ 3 ತಿಂಗಳದಾಗ ಡಬಲ್ ಮಾಡಿ ಕೊಡ್ತೇವೆ ಅನ್ನುವಂಥ ಬ್ಯಾಂಕ್ ಯಾವ್ರ ಅದಾವನ್ರಿ? ಸುರೇಶ್ ಗೌಡ್ರ ನಿಮ್ಮ ಊರಾಗಿದ್ರೆ ಹೇಳ್ರಿ, 10 ಲಕ್ಷ ರೂಪಾಯಿ ತಂದು ಇಡ್ರು ಅಂತ ಯಾರು ಹೇಳಿ? ಇಲ್ಲ. ನಾವು ರೊಕ್ಕ ಇಟ್ಟಿದ್ದು ಡಬಲ್ ಆಗ್ಬೇಕಾದ್ರೆ 9 ವರ್ಷ ಬೇಕಾಗ್ತದೆ ಬ್ಯಾಂಕ್ನೊಳಗೆ. ಇದು ಸಿಸ್ಟಮ್ ಅದ. ನಮ್ಮ ರೊಕ್ಕ ಡಬಲ್ ಆಗಕ್ಕೆ 9 ತಿಂಗಳು ಬೇಕಾಗ್ತದೆ, 9 ವರ್ಷ ಬೇಕಾಗ್ತದೆ. ಭಗವಂತನ ದೊಡ್ಡ ಬ್ಯಾಂಕ್ ಅಂತದ್ದು ಐತಂದ್ರೆ ತಿಥಿ ನೋಡಿ ಚಂದಾಗ ಹೋಗಿ ಹೊರದಾಗ 4 ಕಾಳು ಹಿಂಗೆ ಬಿತ್ತಿ ಬಂದು ಬಿಟ್ರೆ ಎಷ್ಟು ಕ್ವಿಂಟಲ್ ಕಾಳುಗಳು 3 ತಿಂಗಳದಾಗ ಕೊಡ್ತಾನಂತಂದ್ರೆ ಅವ ಎಷ್ಟು ದೊಡ್ಡವ ಇರ್ಬೇಕು ಪರಮಾತ್ಮ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಇಂತಹ ರೈತರಿಗೆ ಕನ್ಯೆ ಸಿಗೋದು ಬಹಳಷ್ಟು ಕಷ್ಟ ಆಗಿ ಹೋಗ್ಬಿಟ್ಟದ. ಹಾಗೆ ಕನ್ಯೆ ನೋಡೋದಕ್ಕೆ ಬಹಳಷ್ಟು ಮಂದಿ ಪ್ರಯತ್ನ ಪಡ್ತಾರ. ಆದ್ರೆ ಜೇಡ್ರ ದಾಸಿಮಯ್ಯನವರು ಕನ್ಯೆ ಹುಡುಕಾಕತ್ತಿದ್ದಿಲ್ಲ, ಹೆಣ್ಣು ಹುಡುಕಾಕತ್ತಿದ್ದಿಲ್ಲ, ಒಲವಿನ ಕಣ್ಣು ಹುಡುಕಾಕತ್ತಿದ್ರು. ನೋಡ್ರಿ ಅವ್ರಿಗೆ ನಮಗಿರುವಂತ ವ್ಯತ್ಯಾಸ. ಸಹಧರ್ಮಿಣಿಯನ್ನ ಹುಡುಕಾಡಕತ್ತಿದ್ರು. ಹೆಣ್ಣು ಹುಡುಕಾಡೋರು ಬೇರೆ, ಒಲವಿನ ಕಣ್ಣು ಹುಡುಕಾಡೋರು ಬೇರೆ. ಅವರು ಸಹಧರ್ಮಿಣಿಯನ್ನ ಹುಡುಕಾಡಕತ್ತಿದ್ರು. ಹುಡುಕಾಡುವಂತ ಸಂದರ್ಭದೊಳಗೆ ಒಂದು ಊರಿಗೆ ಬರ್ತಾರೆ, ಗಬ್ಬೂರ್ ಅನ್ನುವಂಥ ಊರಿಗೆ. ಗಬ್ಬೂರ್ ಅನ್ನುವಂಥ ಊರಿನೊಳಗೆ ಒಂದು ಕುಟುಂಬ ಇತ್ತು. ಆ ಕುಟುಂಬದೊಳಗಿರ್ತಕ್ಕಂತಹ ಮಲ್ಲಿನಾಥ ಮತ್ತು ಮಹಾದೇವಿ ಅನ್ನುವಂತಹ ದಂಪತಿಗಳಿಗೆ ಒಬ್ಬ ದುಗ್ಗಳೆ ಅನ್ನುವಂಥ ಹೆಣ್ಮಗಳು ಹುಟ್ಟಿರ್ತಾಳೆ. ಅವ್ರ ಮನೆಗೆ ಬಂದ್ರು ಜೇಡ್ರ ದಾಸಿಮಯ್ಯನವರು. ಜೇಡ್ರ ದಾಸಿಮಯ್ಯನವರು ಕನ್ಯೆ ನೋಡಕ್ಕಂತ ಅವ್ರ ಮನೆಗೆ ಬಂದ್ರಲ್ಲ, ಅವ್ರ ಮನೆಗೆ ಬಂದಂತ ಟೈಮ್ದೊಳಗೆ ಒಂದು ಕಂಡೀಷನ್ ಹಾಕ್ತಾರ ಅವ್ರು. ನೀವು ಕೇಳ್ತಿರಲ್ಲ, ಅಡಿಗೆ ಮಾಡಕ್ ಬರ್ತೈತಿಲ್ಲ? ಅಮ್ಮ ಈ ಕಡೆ ಕೇಳ್ರಿ, ಈ ಕಡೆ ನೋಡ್ರಿ, ಏನ್ ಸಮಸ್ಯೆ ಐತಿ ಅಲ್ಲಿ? ಏ ಹುಡುಗರು ಗರ್ದಿ ಕರುಣಕ್ಕ ಗಪ್ಪ ಬಸ ವಿಚಾರ ಮಾಡ್ಕೊಳ್ರಿ. ಕನ್ಯೆ ನೋಡಕ್ಕಂತ ಅವ್ರ ಮನೆಗೆ ಬಂದ ನೀವು ಹೋಗಿರಲ್ಲ, ಏ ತಂಗಿ ಅಡಿಗೆ ಮಾಡಕ್ ಬರ್ತೈತೇನ? ಅಡಿಗೆ ಮಾಡಕ್ ಬರ್ತೈತೆ ಅಂದ ಕೂಡಲೇ ಕೆಲವು ಮಂದಿ ನೋಡ್ಬೇಕು, ಎಲ್ಲ ಮಾಡ್ತಾಳ್ರಿ ನನ್ನ ಮಗಳು. ಏನ್ ಮಾಡ್ತಾಳ್ರಿ? ನೀವೇನ್ ಹೇಳ್ತೀರಿ ಎಲ್ಲ ಮಾಡ್ತಾಳ್ರಿ ನನ್ನ ಮಗಳು. ಅದ ಏನೇನ್ ಮಾಡ್ತಾಳ? ಒಂದ ಮಾತನಾಗ ಹೇಳ್ಬೇಕಂದ್ರೆ A to Z ಮಾಡ್ತಾಳ ನೋಡ್ರಿ ನನ್ನ ಮಗಳು ಅಂತ ನೀವ್ ಹೇಳಂಗಿಲ್ಲ. ಹಿಂಗ ಇವಾಗ ಕನ್ಯೆ ನೋಡಕ್ ಹೋದ ಮಾವ್ ಅನ್ಕೊಂಡ A to Z ಅಂದ್ರೆ ಎಲ್ಲಾ ಬರ್ತೈತೆ ಅಂದ್ರೆ ನಂದೆಂತ ನಶೀಬ್ ಇರ್ಬೇಕು. ಈ ಸೊಸಿನ ಕರ್ಕೊಂಡು ಹೋಗಿ ಮನೆಗೆ ಮಗನಿಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ ದಿವಸ ಒಂದೊಂದು ಐಟಮ್ ಮಾಡಿ ಹಾಕ್ತಾಳ ನನಗಂತ ತಿಳ್ಕೊಂಡು ತನ್ನ ಚಿಂತೆಗೆ ತಾದನ. ಅವ್ರ ಅತ್ತಿ ಇಟ್ಟಾಕೊಂಡು ಚಲೋ ಅಡಿಗೆ ಮಾಡೋ ಸೊಸಿ ಸಿಕ್ಕಳ ಅಂದ್ರೆ ನನ್ನ ಕೆಲಸ ಬಂದಕ್ಕ ಅಂತ ತಿಳ್ಕೊಂಡು ಅಕ್ಕಿನ ಕನಸನಾಗ ಅಕ್ಕಿ ಅದಾಳ. ಮತ್ತೆಲ್ಲ ಮಾಡುವಂತ ಹೆಂಡತಿ ಸಿಕ್ಕಳ ಅಂದ್ರೆ ನಂದು ಭಾಳ ಚಲೋ ಆತಂತ ತಿಳ್ಕೊಂಡು ಅವಾಗ ಗಂಡು ತನ್ನ ಕನಸನಾಗ ತಾದನ. ಈಕಿ ಒಂದ ಮಾತನಾಗ ಹೇಳ್ಬಿಟ್ರು ಮನೆಯವರು, A to Z ಮಾಡ್ತಾಳ ನೋಡ್ರಿ ನಿಮ್ಮ ಮಗಳು ಅಂತ. A to Z ಮಾಡ್ತಾಳ ಅಂದ ಕೂಡಲೇನ ಮದ್ವೆ ಮಾಡ್ಕೊಂಡು ಬಂದ್ರು. ಮದ್ವೆ ಮಾಡ್ಕೊಂಡು ಮತ್ತೆ ಹೊಳಿ ಮನೆಗೆ ಕರ್ಕೊಂಡ್ ಬರ್ಬೇಕಲ್ಲ. ಕರ್ಕೊಂಡು ಬಂದ ಕೂಡಲೇನೆ ಮತ್ತೆ A to Z ಮಾಡ್ತಾಳ ಅಂದ್ರೆ ಸಸಿ ಇವತ್ತು ಏನಾದ್ರು ಸ್ಪೆಷಲ್ ಮಾಡುವ ಅಂದವ ಮಾವ. ಅವಂಗ ಹೊಟ್ಟಿ ತಿನ್ಬೇಕನ್ನುವಂತ ಆಸೆ. 1ನೇ ದಿವಸ ಅನ್ನ ಜುನಕ ಮಾಡಿಟ್ಲಕ್ಕಿ. ಅನ್ನ ಜುನಕ ಮಾಡಿಟ್ಲು. ಬಹುತೇಕ ಇದು 1ನೇ ದಿವಸದ ಸ್ಪೆಷಲ್ ಇರ್ಬೇಕಂತ ತಿಳ್ಕೊಂಡು ಹೊಡೆದವ. ಮಧ್ಯಾಹ್ನ ಊಟಕ್ಕೆ ಬಂದ ಮತ್ತು ಅನ್ನ ಜುನಕನ ಇಟ್ಟಿದ್ಲಕ್ಕಿ. ಅವಾಗ ಬಹುತೇಕ ಮುಂಜಾನೆ ಉಳಿದಿರ್ಬೇಕು, ಅದಕ್ಕೆ ಕೊಟ್ಟಿರ್ಬೇಕು ಬಿಡು ಅಂತ ತಿಳ್ಕೊಂಡು ಅದನ್ನ ಹೊಡೆದ. ಮತ್ತೆ ರಾತ್ರಿ ಬಂದ, ಮತ್ತು ರಾತ್ರಿ ಅನ್ನ ಜುನಕನ ಇತ್ತು. ಬಹುತೇಕ ಮುಂಜಾನೆ ಮಾಡಿದ್ದು ಭಾಳ ಆಗಿರ್ಬೇಕು, ಉಳ್ದೈತಿ ಕೆಡ್ಸೋದು ಏನಂತ ಕೊಟ್ರ ಅಂತ ತಿಳ್ಕೊಂಡು ಏನೂ ಮಾತಾಡ್ಲಾರ್ದಂಗ ಅನ್ನ ಜುನಕನ ಉಂಡವ. ಮರುದಿವ್ಸ ನಾಷ್ಟಕ್ಕೆ ಹೋಗ್ಕನ ಮತ್ತು ಅನ್ನ ಜುನಕನ ಇಟ್ಟಾಳಕಿ. ಅಲ್ಲ ಯವ್ವ, ನಿನ್ನೆರ 3 ಹೊತ್ತು ಅನ್ನ ಜುನಕನ ಉಣಿಸಿದಿ, ಇವತ್ತೇನು ಮತ್ತೆ ಹೊಳಿ ಮುಂಜಾನೆ ಅನ್ನ ಜುನಕನ ತಗೊಂಡ್ ಬಂದಿ ಅಂದಾಗ ಅವಾಗ ಆಕಿ ಅಂದ್ಲಂತ. ಮತ್ ನಾ ಮಾತಾಡಕ್ ಬಂದಾಗ ಕನ್ಯೆ ನೋಡಕ್ ಬಂದಾಗ ನಾ ಏನ್ ಹೇಳೇನ್ರಿ? ಏನ್ ಹೇಳ್ಯಾರ ನಿಮ್ಮ ಮನ್ಯಾಗ? A to Z ಮಾಡ್ತೀವಿ ಅಂತ ಹೇಳ್ಯಾರ. A to Z ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು? A ಅಂದ್ರ ಅನ್ನ, Z ಅಂದ್ರೆ ಜುನಕ, ಇವ್ ಆಡ್ಬಿಟ್ರೆ ಏನೂ ಬರೋದಿಲ್ಲ ಅಂದ್ಲಾಕಿ. ನಾವು ಕನ್ಯೆ ನೋಡಕ್ ಹೋದ್ ಇವತ್ತಿನವ್ರು ಮತ್ತೆ ಏನ್ ಬರ್ತೈತಿ ನಿಮ್ಗ ಅಂತಂದ್ರೆ ಎಲ್ಲಾ ಬರ್ತೈತ್ರಿ ಅಂದ್ಲಂತಕಿ. ಇವತ್ತಿನ ಒಂದಿಷ್ಟು ಮಂದಿ ಆಧುನಿಕ ಹೆಣ್ಮಕ್ಳು ಹುಟ್ಟ್ಯಾರಲ್ಲ, ಇವತ್ತಿನ ಕಾಲಕ್ಕೆ ಸೆಟ್ ಆಗ್ಯಾರ ಅವ್ರು. ಅವ್ರ ಮನ್ಯಾಗ ಕೇಳಿದ ಕೂಡಲೇ ಏನೇನು ಬರ್ತೈತಿ? ಎಲ್ಲಾ ಬರ್ತೈತ್ರಿ. ಏನ್ ಮಾಡಕ್ ಬರ್ತಿ? ಎಲ್ಲಾ ಮಾಡಕ್ ಬರ್ತೈತಿ ಅಂದ್ಲಂತಕಿ.
ಎಲ್ಲ ಮಾಡಕ್ ಬರ್ತೈತಿ ಅಂದ್ಬಿಡ್ಲೆ ಏನ್ ಮಾಡಕ್ ಬರ್ತೈತಿ ಜೊಮೋಟೋದೊಳಗೆ ಎಲ್ಲ ಆರ್ಡರ್ ಮಾಡಕ್ ಬರ್ತೈತಿ ಅಂದ್ಲಂತಕಿ. ಸ್ವಿಗ್ಗಿ ಒಳಗೆ ಆರ್ಡರ್ ಮಾಡಕ್ ಬರ್ತೈತಿ ನನಗೆ ಅಂದ್ರೆ ಮನಿ ಒಳಗೆ ಇದ್ದಿದ್ದೆಲ್ಲ ಆರ್ಡರ್ ಮಾಡಿ ಮನ್ಯಾಗ ತರಿಸಿ ಉಣ್ಣುವಂತ ಮಂದಿ ಹುಟ್ಟೈತಿ. ಆದ್ರೆ ಜೇಡ್ರ ದಾಸಿಮಯ್ಯನವರು ಒಲವಿನ ಕಣ್ಣನ್ನು ಹುಡುಕಾಕತ್ತಿದ್ರು, ಸಹಧರ್ಮಿಣಿಯನ್ನು ಹುಡುಕಾಕತ್ತಿದ್ರು. ಅವ್ರು ಬಂದು ನನ್ನ ಮದುವೆ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಐತಿ ಅಂದವ. ನನ್ನ ಮದುವೆ ಆಗ್ಬೇಕಾದ್ರೆ ಒಂದು ಕಂಡೀಷನ್ ಐತಿ ಅಂತ ತಿಳ್ಕೊಂಡು ಜೇಡ್ರ ದಾಸಿಮಯ್ಯನವ್ರು ಹೇಳಿದ್ರಲ್ಲ, ನಿಮ್ದು ಯಾವ್ದ ಕಂಡೀಷನ್ ಇದ್ರೆ ಹೇಳ್ರಿ ನಾ ಮಾಡ್ತೀನಿ ಅಂದ್ ದುಗ್ಗಳೆ. ಏನು ಕಂಡೀಷನ್ನು? ನಾ ಮದುವೆ ಆಗ್ಬೇಕಾಗಿತ್ತು ಅಂದ್ರೆ ನೀರಿಲ್ಲಾರ್ದ ಅನ್ನ ಮಾಡಿ ಕೊಡ್ಬೇಕು ನನಗೆ. ಅಂತ ಕಂಡೀಷನ್ ನೋಡ್ರಿ ಇದು. ನೀರಿಲ್ಲಾರ್ದ ಅನ್ನ ಮಾಡಿ ಕೊಡ್ಬೇಕು. ನೀರಿಲ್ಲಾರ್ದನ ಅನ್ನ ಮಾಡಿ ಕೊಡ್ಬೇಕಂದ ಕೂಡಲೇ ಆಯ್ತು ನಿಮ್ಮ ಕಂಡೀಷನ್ಗೆ ಓಕೆ ಅಂದ್ಲಕ್ಕಿ. ಒಳಗೆ ಹೋದಕ್ಕಿನ ಪಟ್ನ ಒಂದಿಷ್ಟು ನೀರು ತಗೊಂಡು ಬಂದ್ಲು. ನೀರು ತಗೊಂಡು ಬಂದು ಅವ್ರನ್ನ ಈ ಮದುವೆ ಆಗಕ್ಕೆ ಬಂದಿ, ನೀನು ಇನ್ನೂ ಆಗಿಲ್ಲ, ಈಗ ಬಂದಿ ಅಂದ್ರೆ ನೀ ಗುರು ಇದ್ದಂಗೆ. ಒಬ್ಬ ಜಂಗಮ ಮನೆಗೆ ಬಂದಿ ಅಂದ್ರೆ ನಿನ್ನ ಪಾದಕ್ಕೆ ಈ ನೀರನ್ನು ಹಚ್ತೀನಿ. ಪಾದಕ್ಕೆ ನೀರು ಹಚ್ಚಿದುವಂತ ಸಂದರ್ಭದೊಳಗೆ ಅದು ಬರೀ ನೀರಿತ್ತು. ನೀರು ನಿನ್ನ ಪಾದಕ್ಕೆ ಹಚ್ಚಿದ ಕೂಡಲೇ ಅದು ಪಾದೋದಕ್ಕಾಯ್ತು. ನೀರು ತನ್ನ ತನವನ್ನು ಕಳ್ಕೊಂಡದ, ಇದು ಪಾದೋದಕ್ಕದ. ಈ ಪಾದೋದಕ್ಕ ಹಾಕಿ ಅನ್ನ ಮಾಡಿ ಕೊಟ್ರೆ ಸುಮ್ಮನೆ ಊಟ ಮಾಡ್ಬೇಕು ನೀವು ಅಂತ ತಿಳ್ಕೊಂಡು ನೀರನ್ನು ತಗೊಂಡು ಹೋಗಿ ಅವ್ರು ಪಾದಕ್ಕೆ ಹಚ್ಚಿ ಪಾದೋದಕ್ಕ ಮಾಡಿ ಪಾದೋದಕದಿಂದ ಅನ್ನ ಮಾಡಿ ಕೊಟ್ಲಂತ. ಇಂಥ ಹೆಣ್ಮಗಳ ನನಗೆ ಬೇಕಾಗಿತ್ತಂತ ಮದುವೆ ಮಾಡಿಕೊಂಡು ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋದ ಮೇಲೆ ಮತ್ತೆ ಹೆಣ್ಮಕ್ಳು ಹೆಂಗಿರ್ಬೇಕು, ಮದುವೆ ಆದ ಕೂಡ್ಲೇನ ಅದಕ್ಕೆ ಆದಂಥ ಒಂದು ಸಿಸ್ಟಮ್ ಇರ್ತಾವೆ. ಹಿಂಗೆಲ್ಲ ಇರ್ಬೇಕಾದ್ರೆ ಅವರಿಬ್ಬರು ದಾಂಪತ್ಯದ ಜೀವನ ಭಾರಿ ಚಂದ ನಡೀತಿತ್ತು. ನಡೆಯುವಂಥ ಟೈಮ್ದೊಳಗೆ ಒಬ್ಬ ಹುಡುಗ ಬಂದ. ನಾನು ಮದುವೆ ಆಗ್ಬೇಕಂತ ಮಾಡೀನಿ, ಮದುವೆ ಆದ್ರೆ ಎಂಥ ಹೆಣ್ಮಗಳನ್ನು ಮದುವೆ ಆಗ್ಬೇಕು ಹೇಳ್ರಿ ಅಂದವ ಜೇಡ್ರ ದಾಸಿಮಯ್ಯನವ್ರಿಗೆ. ನಾ ಮದುವೆ ಆಗ್ಬೇಕಂತ ಮಾಡೀನಿ, ಮದುವೆ ಆದ್ರೆ ಎಂಥ ಹೆಣ್ಮಗಳು ಮದುವೆ ಆಗ್ಬೇಕು ಅಂದಾಗ ಒಂದು ನಿಮಿಷ ಇಲ್ಲಿ ಕುಂದ್ರು ಅಂತ ತಿಳ್ಕೊಂಡು ಮಧ್ಯಾಹ್ನದ ಸಮಯದೊಳಗೆ ಏ ದುಗ್ಗಳೆ ಓಡಿ ದೀಪ ತಗೊಂಡು ಬಾ, ಇಲ್ಲೇ ಕತ್ಲಾಗೈತಿ ಕಾಣುವಲ್ಲ ಒಂದು ಗಂಡ. ಮಧ್ಯಾಹ್ನ 1-2 ಗಂಟೆ ಆಗೈತಿ. ಮಧ್ಯಾಹ್ನದ 2 ಗಂಟೆ ಟೈಮ್ದೊಳಗೆ ನನಗೆ ಕತ್ಲಾಗೈತಿ ಕಾಣ್ತಾ ಇಲ್ಲ, ದೀಪ ತಗೊಂಡು ಬಾ ಅಂತಂದ್ರೆ ಒಣಕಿ ತಗೊಂಡು ಹಿಂಗೆ ಒಣಕಿಯಿಂದ ಏನೋ ಕುಟ್ಟಾಕತ್ತಿದ್ಲು ದುಗ್ಗಳೆ. ಹಿಂಗೆ ಒಣಕಿ ತಗೊಂಡು ಹಿಂಗೆ ಏನೋ ಕುಟ್ಟಾಕತ್ತಿದ್ಲು. ಹಿಂಗೆ ಒಣಕಿಯನ್ನು ಮ್ಯಾಗ ಇಟ್ಟಿದ್ಲಲ್ಲ, ಮ್ಯಾಗಿಟ್ಟು ಒಣಕಿಯನ್ನು ತೆಳಗಿಟ್ಟು ಹೋದ್ರೆ ಲೇಟ್ ಆಕೈತಿ ಅಂತ ತಿಳ್ಕೊಂಡು ಒಣಕಿಯನ್ನು ಹಿಂಗ ಕೈ ಬಿಟ್ಲು. ಓಡ್ಕೊಂತ ಬಂದು ದೀಪ ತಗೊಂಡು ಬಂದು ಮುಂದಿಟ್ಲು. 1ನೇ ಪಾಸ್ ಇದಾಯ್ತು. ಒಣಕಿಯನ್ನ ಮ್ಯಾಗಿಟ್ಟಿದ್ದನ್ನು ತೆಳಗಿಡೋದು ಲೇಟ್ ಆಕೈತಿ, ಗಂಡ ಕರ್ದಾನ ಅಂತ ತಿಳ್ಕೊಂಡು ಇದ್ದ ದೀಪ ತಗೊಂಡು ಓಡಿ ಬಂದ್ಲು. ಮಠ ಮಧ್ಯಾಹ್ನದಾಗ ನಿಮ್ಮ ಮನ್ಯಾಗ ಯಾರು ಯಜಮಾನ ಏನನ್ನ ಕಣ್ಣು ಕಾಣುವಲ್ಲು, ರಾತ್ರಿ ಆಗೈತಿ ದೀಪ ತಗೊಂಬಂದ್ರೆ ಓದಿರೇನು ನೀವು? ಮಠ ಮಧ್ಯಾಹ್ನದ ದೀಪ ತಗೊಂಬಂತಿ ನೀನು ಅಂತ ತಿಳ್ಕೊಂಡು ಅವಂಗ ಬೇಯುಪಿಕ್ ಹಿಂದಗಡೆ. ಇದು ನೀವೆಲ್ಲ ಮಾಡೋ ಮುಂದೆ ಆ ಹುಡುಗನ ಮುಂದೆ ಕುಂದಿರ್ಸ್ಕೊಂಡಿದ್ರಲ್ಲ, ಅವಾಗ ಹೇಳ್ತಾರ ಅವರು, ಏ ದುಗ್ಗಳೆ ಒಂದಿಷ್ಟು ಪಾಯಸ ತಗೊಂಬಾ, ನನಗೆ ಅಂಬ್ಲಿ ಕುಡಿಯಂಗಾಗೈತಿ, ಅಂಬ್ಲಿ ತಗೊಂಡು ಬಾ. ಅಂಬ್ಲಿ ಅಂದ್ರೆ ಎಷ್ಟು ತಣ್ಣಗಿತ್ತಂದ್ರೆ ಬರಪ್ ಇಟ್ಟಿದ್ದ ಅದ್ರ ಮೇಲೆ, ಅಷ್ಟು ತಣ್ಣಗಾಗಿತ್ತದ ಅಂಬ್ಲಿ. ಅಷ್ಟ ತಣ್ಣನ ಅಂಬ್ಲಿ ತಗೊಂಡು ಮಠ ಮಧ್ಯಾಹ್ನದಾಗ ಅಂಬ್ಲಿ ಕುಡಿಯಾಕ ಕೊಟ್ರೆ ಅಂಬ್ಲಿ ಬಾಯಿ ಭಾಳ ಸುಡಾಕತೈತಿ, ಅದನ್ನ ಒಂದಿಷ್ಟು ಆರಿಸಿ ಕೊಡು ನನಗೆ ಅಂದ್ರ ಅವ್ರು. ನೋಡ್ರಿ, ತಂಪನ ಅಂಬ್ಲಿ ತಂದು ಕೊಟ್ಟಾಳ, ಸುಡಾಕತೈತಿದ ಆರಿಸಿ ಕೊಡು ಅಂದ ಕೂಡಲೇನ ಆಕೆ ಹಿಂದ್ ಮುಂದೆ ನೋಡ್ಲಿಲ್ಲ, ಒಂದು ಇದನ್ನ ತಗೊಂಡು ಬಂದು ಅದನ್ನ ಗಾಳಿ ಹೊಡೆದು ಅದನ್ನ ಆರಿಸಿಕೊಟ್ಲಂದ. ಯಾಕ್ರಿ, ತಣ್ಣಗ ಐತಿ ತಂದಿನ ಕುಡ್ರಿ ಅನ್ಲಿಲ್ಲಕ್ಕಿ. ಇಟ್ಟೆಲ್ಲ ಮಾಡಿದ ಮೇಲೆ ಮತ್ತೆ ಮುಂದುವರೆದು ಹೇಳ್ತಾರಂತವ್ರು ಏನಂತಂದ್ರೆ, ತುಂಬಾ ಇಷ್ಟೆಲ್ಲ ನೋಡಿದ ಮೇಲೆ ಆ ಹುಡುಗ ಹಿಂಗೆ ಕೂತಿದ್ದ. ಇಷ್ಟೆಲ್ಲ ಮಾಡಿ ಒಳಗೆ ಹೋದ್ಲಲ್ಲ, ಒಳಗೆ ಹೋದ ಕೂಡ್ಲೇನ ಏನು ಒಣಕಿ ಹಿಂಗೆ ಬಿಟ್ಟು ಬಂದಿದ್ಲಲ್ಲ, ಆ ಒಣಕಿ ತೆಳಗೆ ಬಿದ್ದಿರಲಿಲ್ಲ. ಗಂಡನ ಮೇಲಿನ ಪತಿಭಕ್ತಿ ಎಷ್ಟು ದೊಡ್ಡದಿತ್ತಂದ್ರೆ, ಪತಿಭಕ್ತಿ ದೊಡ್ಡದು ಎಷ್ಟಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಏನಂತಂದ್ರೆ, ಒಣಕಿ ಮ್ಯಾಗೇನು ಹಿಂಗೆ ಬಿಟ್ಟಿದ್ಲು, ಹೊಳ್ಳಿ ಇವನ್ನೆಲ್ಲ ಕೊಟ್ಟು ಹೊಳ್ಳಿ ಹೋದ್ರೂ ಸಹಿತ ಒಣಕಿ ತೆಳಗೆ ಬಿದ್ದಿರಲಿಲ್ಲ, ಹೆಂಗೆ ಬಿಟ್ಟಿದ್ಲು ಹಂಗೆ ನಿಂತಿತ್ತಂತ. ಎಷ್ಟು ಪತಿಭಕ್ತಿ ದೊಡ್ಡದಿರ್ಬೇಕ್ರಿ. ಈ ಮದುವೆ ಮಾಡ್ಕೊಳ್ಳೋರ್ಗೆ ಒಂದು ದೊಡ್ಡ ಹುಚ್ಚಿರ್ತೈತಿ. ಅವ ಅಂದ, ಇಂಥ ಹೆಣ್ಮಗಳು ಸಿಕ್ಕರೆ ಮದುವೆ ಆಗ್ತಮ್ಮ, ಇಂಥ ಹೆಣ್ಮಗಳು ಸಿಗ್ಲಿಲ್ಲ ಅಂತಂದ್ರೆ ಮದುವೆ ಆಗಕ್ಕೆ ಹೋಗ್ಬೇಡ ಅಂತ. ಕೆಲವು ಮಂದಿಗೆ ಒಮ್ಮೊಮ್ಮೆ ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ. ಕೆಲವು ಮಂದಿ ನೋಡ್ರಿ ನೀವು, ಮದುವೆ ಆಗೋದಿಲ್ಲ ಅಂತ ಮದುವೆ ಮಾಡಂಗಿಲ್ಲ ಅಂದ್ರೆ ಅವ್ರು ಹುಚ್ಚು ಆದಂಗೆ ಹಾಕಿರ್ತಾರೆ. ಒಂದಿಷ್ಟು ಮಂದಿ ಹುಚ್ಚು ಹಚ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ಮಂದಿಗೆ ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ, ಇನ್ನು ಕೆಲವು ಮಂದಿಗೆ ಹುಚ್ಚು ಬಿಡುತನ ಮದುವೆ ಆಗೋದಿಲ್ಲ. ಹೆಂಗೈತಿ ನೋಡ್ರಿ, ಮದುವೆ ಆಗೋತನ ಹುಚ್ಚು ಬಿಡುದು ಬೇರೆ, ಮತ್ತು ಮದುವೆ ಆಗೋತನ ಹುಚ್ಚು ಬಿಡುದಿಲ್ಲ ಅಂದ್ರೆ ಮದುವೆ ಆಗ್ಲಾರ್ದನ ಇವ್ಗೆ ಹುಚ್ಚು ಬಿಡಕ್ಕೆ ಸಾಧ್ಯನೇ ಇಲ್ಲ. ಅದು ಕಾರಣ, ಕೆಲವು ಮಂದಿ ಮದುವೆಗೆ ಅಷ್ಟು ಆಸಕ್ತರಾಗಿರ್ತಾರೆ. ಇನ್ನು ಕೆಲವು ಮಂದಿ ಮದುವೆನ ಬೇಡ ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೋದವ್ರು ರಗಡ ಮಂದಿ ಅದಾರ. ನನಗೆ ಮದುವೆನ ಮಾಡವಲ್ರು ಅಂತ ತಿಳ್ಕೊಂಡು ಮನೆ ಬಿಟ್ಟು ಹೋದವರು ರಗಡ ಮಂದಿ ನಮ್ಮ ಜಗನ್ದಾಗ ಸಿಗ್ತಾರ. ನೋಡ್ರಿ, ಒಂದಿಷ್ಟು ಮಂದಿ ಯಾರಿಗಾದ್ರೂ ಒಂದಿಷ್ಟು ತನ್ನ ಕೆಲಸ ಮಾಡ್ಕೊಳ್ಳಿಲ್ಲ ಅಂದ್ರೆ, ಹೇಳಿದ ಮಾತು ಕೇಳಿಲ್ಲ ಅಂತಂದ್ರೆ ಮೊದಲು ಏನಂತಾರೆ, ನಿನಗೆ ಮದುವೆ ಮಾಡ್ತೀನಿ ತಡಿ, ನಿನಗೆ ಮದುವೆ ಮಾಡಿ ಹೆಂಡತಿ ಬಂದ್ಲಂದ್ರೆ ಭಾರಿ ನಿನಗೆ ಎಲ್ಲ ಕಲಿಸ್ತಾಳಕ್ಕೆ ಅಂತ ತಿಳ್ಕೊಂಡು ಹೇಳ್ತಾರೆ. ಪಾಪ ಒಬ್ಬ ಭಾಳ ಮುಗ್ದ, ಏನು ಮಾತಾಡ್ಬೇಕು ಅನ್ನೋದ ಗೊತ್ತಾಕಿದ್ದಿಲ್ಲ ಮಂದಿ ಮುಂದೆ.
ಮಂದಿ ಮುಂದೆ ಏನು ಮಾತಾಡ್ಬೇಕಂತ ಗೊತ್ತಾಕಿರ್ಲಿಲ್ಲ. ಅವ್ರ ತಾಯಿ ಹೇಳಾಕಿ, ಅಲ್ಲ ಮದುವೆ ವಯಸ್ಸಿಗೆ ಬಂದಿದ್ದೀವಿ, ಒಂದು ಸ್ವಲ್ಪ ಮಂದಿ ಕೂಟ ಮಾತಾಡೋದು ಕಲ್ಕೋ. ಮದುವೆ ವಯಸ್ಸಿಗೆ ಬಂದಿದ್ದಿ, ಮಂದಿ ಕೂಟ ಮಾತಾಡೋದು ಕಲ್ಕೋ. 4 ಮಂದಿ ಬಾಯಾಗ ಬಾ, 4 ಮಂದಿ ಕೂಟಾಗ ಮಾತಾಡಿ ಅವ್ರ ಕೂಟಾಗ ಒಂದಿಷ್ಟು ಚಂದಾಗಿ ಸಂಪರ್ಕ ಬೆಳೆಸ್ಕೋ. ಮುಂದೆ ಕನ್ಯಾ ನೋಡಿ ಮದುವೆ ಮಾಡ್ತೀನಿ ನಿನಗೆ ಅಂದ ಕೂಡ್ಲೇನ ಮತ್ತೆ ಅವು ಮಾತಾಡ ಅಂದಾಳ ಅಂತ ತಿಳ್ಕೊಂಡು ಎಂದೂ ಮಾತಾಡ್ಲಾರ್ದ ಹೊರಗೆ ಬಂದು ಕಟ್ಟಿ ಮೇಲೆ ಕೂತಾನ. ಹಿಂಗೆ ಹೊರಗೆ ಬಂದು ಕಟ್ಟಿ ಮೇಲೆ ಕುಂತಾನಲ್ಲ, ಎಂದೂ ಮಾತಾಡಿ ನೀವು ಯಾರು ಕೊಟ್ಟಾಗ. ಆದ್ರೆ ಹೆಂಗೆ ಮಾತಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಆ ಕಡೆಯಿಂದ ಒಬ್ಬ ಹೆಣ್ಮಗಳು 4 ಮಂದಿ ಮಕ್ಕಳನ್ನ ಕರ್ಕೊಂಡು ಬರಾಕತ್ತಾಳ. ಹಿಂಗೆ 4 ಮಂದಿ ಕರ್ಕೊಂಡ್ ಬರಾಕತ್ತ ಮತ್ತೆ ಮಾತಾಡ್ಬೇಕಲ್ಲ ಏನಾರ. ಅಕ್ಕಾರ ಆರಾಮದಿರೇನ್ರಿ? ಆರಾಮದಿ. ಎಂದೂ ಮಾತಾಡ್ಲಾರ್ದವ್ ದಿವಸ ಇಲ್ಲೇ ಅಡ್ಡಾಡ್ತೀನಿ ನಾನು, ಎಂದೂ ಮಾತಾಡ್ಲಾರ್ದವ್ ಇವತ್ತು ಮಾತಾಡಕತ್ತಾನಲ್ಲ ಅಂತ ತಿಳ್ಕೊಂಡು ಆಕಿನೂ ಖುಷಿಯಿಂದ ಆರಾಮದೀನಪ್ಪ, ಭಾಳ ಆರಾಮದಿ. ನೀ ಹೆಂಗದಿ? ನಾನು ಆರಾಮದೀನಿ. ಮತ್ತೆ ಇವು ಯಾವ್ರಿ? ಇವು ಪಿಂಟು, ಇದು ಮುಂಟು, ಇದು ಕುಂಟು, ಇದೆಲ್ಲ ಹೇಳಿಲ್ಲ ಆಕಿ. ನನ್ನ ಮಕ್ಕಳಪ್ಪ ಇವು 4 ಮಂದಿ ಅಂತ ತಿಳ್ಕೊಂಡು ಇಷ್ಟೆಲ್ಲ ಹೇಳಿದಲ್ಲ. ಇವು 4 ಮಂದಿ ನಿಮ್ಮ ಮಕ್ಕಳನ್ರಿ? ಹೌದಪ್ಪ, ಇವು 4 ನಮ್ಮ ಮಕ್ಕಳು ಅಂತೆ. ಇವು 4 ಮಂದಿ ನಿಮ್ಮ ಮಕ್ಕಳನ್ನ ಅಂತ ತಿಳ್ಕೊಂಡು ಆಕಿ ಕೇಳ್ತಾನ. ಆಕಿ ಹೂ ಅಂದಾಳ, ಸುಮ್ಮನಿರ್ಬೇಕಿಲ್ಲ. 4 ಮಂದಿ ನನ್ನ ಮಕ್ಕಳ ಅಂತ ಹೇಳಿದ ಮೇಲೆ ಅವಾಗ ನಿಮ್ಮ ಮದುವೆ ಆಗೈತೇನ್ರಿ ಅಂದ. ಮತ್ತೆ ನಿಮ್ಮ ಮದುವೆ ಆಗೈತೆ ಅಂದ್ಬಿಡ್ಲಿ ಆಕೆ ಯಾಕೆ ಸುಮ್ಮನೆ ಇರ್ತಾಳ್ರಿ? 4 ನನ್ವ ಅಂತ ಹೇಳಾಕತ್ತೀನಿ, ಆಟ ಹೆಚ್ಚಿನ ಅಂತ ತಿಳ್ಕೊಂಡು ಜೋರು ಬೆಟ್ಟು ನೋಡ್ರಿ ಅಂದ. ಮತ್ತೆ ಹತ್ಕೊಂತ ಬಂದಿವ. ನಾ ಹೇಳಿಲ್ಲ, ಜನ ಸುಮಾರು ಐತಿ, ಮಾತಾಡಿದ್ರೆ ಹೊಡಿತಾರ, ಅದಕ್ಕೆ ನಾ ಮಾತಾಡಂಗಿಲ್ಲ ಮಂದಿ ಮುಂದೆ ಅಂದಿವ. ಅವಾಗ ಅವ್ರವ ಅಂತಾಳ, ಅಲ್ಲ ನೀ ಏನು ಮಾತಾಡಿದ್ದೆ, ಅವ್ರು ಯಾಕೆ ಹೊಡೆದ್ರು? ಮತ್ತೆ ಹಿಂಗೆ 4 ಮಂದಿ ಕರ್ಕೊಂಬರಾಕತ್ತಿದ್ಲು, ಹುಡುಗರು ನಿನ್ವಾನ ಅಂದೆ, ಹ್ಞೂ ಅಂದ್ಲು. ಮತ್ತೆ ನಿಮ್ಮ ಮದುವೆ ಆಗೈತೇನೆ ಅಂದಿದ್ದಕ್ಕೆ ಅವಾಗ ಆಕಿ ಮದುವೆ ಆಗೈತೇನೆ ಅಂತ ಕೇಳ್ತೇನೆ ಅಂತ ಹೊಡೆದ್ಲು ಅಂತ ಅಂದ್ಬಿಡ್ಲಿ. ಅವ್ರವ್ ಮತ್ತೆ ಹೇಳಿಲ್ಲ, ಅಲ್ಲ ಫಸ್ಟ್ ಕೇಳ್ಬೇಕು, ಮದುವೆ ಆಗೈತೇನೆ ಅಂತ ಕೇಳ್ಬೇಕು, ಆಮೇಲೆ ಅದನ್ನು ಕೇಳ್ಬೇಕು. ನೀವು ಉಲ್ಟಾ ಪಟ್ಟ ಕೇಳಿದಿ, ಅದಕ್ಕೆ ಹೊಡೆದಾಳಕಿ. ಆಯ್ತು ಬಿಡು ಅಂತ ಮತ್ತೆ ಹೊರಗೆ ಬಂದ. ಹೊರಗೆ ಬಂದು ಮತ್ತೆ ಕುಂತಾನ. ಆಕೆ ಒಬ್ಬ ಕೈ ಬೀಸ್ಕೊಂತ ಬರಾಕತ್ತಾಳ. ಹಿಂಗೆ ಅಕ್ಕಾರ ಕಸ್ಯಾ ಮೀ ಟೀಕ ಹೇ ಅಂದ್ಲಕ್ಕಿ. ಅವಾಗ ಅವ ಬಂದು ಕೂಡ್ಲೇನ ನೀ ಹೆಂಗದಿ ಅಂತ ಕೇಳಿದ್ಲಕ್ಕಿ. ನಾನು ಆರಾಮದೇನ್ರಿ. ಅಕ್ಕವ್ರ ಮದುವೆ ಆಗೈತೇನ್ರಿ? ಇನ್ನೂ ಆಗಿಲ್ಲಪ್ಪ ಅಂದ್ಲಕ್ಕಿ. ಇನ್ನೂ ಆಗಿಲ್ಲ ಅಂದ್ಮೇಲೆ ಸುಮ್ಮನೆ ಇರ್ಬೇಕಿಲ್ಲ. ಮದುವೆ ಆಗಿಲ್ಲ ಅಂತ ಆಕಿ ಹೇಳಾಕತ್ತಾಳ. ಮತ್ತೆ ನಿಮ್ಮ ಮಕ್ಕಳು ಎಷ್ಟ್ರಿ ಅಂದ್ ನೋಡ್ರಿ. ಮತ್ತೆ ಮಕ್ಕಳು ಎಷ್ಟು ಅಂದ್ ಕೂಡ್ಲೇನ ಮತ್ತೆ ಆಕಿ ಸಿಟ್ಟು ಬಂತ. ಆಕಿನ ಜೋರು ಹೊಡೆದ ಬಿಟ್ಲ ಒಂದು ಕಪಾಳಕ್ಕೆ. ಬಹುತೇಕ ಮಂದಿ ಜಗತ್ತಿಗಿರೋರೆಲ್ಲ ಹುಚ್ಚರಾದಾರ, ನೋಡಿದ ಹುಡ್ಲೆ ಹೊಡ್ಯಾಕತ್ತಾರ ಅಂತ ತಿಳ್ಕೊಂಡು ಮತ್ತೆ ಅವ್ರವು ಬಂದ. ಅವ್ರವ್ ಅಂತಾಳ, ಹಿಂಗ ಬಿಟ್ರೆ ಸರಿ ಹೋಗಂಗಿಲ್ಲವ, ಇವಂಗ ಮದುವೆ ಮಾಡೇ ತಿರ್ಬೇಕಂತ ತಿಳ್ಕೊಂಡು ಹೆಂಗಾರ ಮಾಡಿ ಮದುವೆ ಮಾಡೋ ಮುಂದೆ 100 ಸುಳ್ಳು ಹೇಳಾದ್ರೂ ಮದುವೆ ಮಾಡ್ತಾರಲ್ಲ. ಒಂದು ಕನ್ಯೆ ನೋಡಕ್ಕಂತ ಕರ್ಕೊಂಡು ಹೋಗ್ಯಾರ. ಕನ್ಯೆ ನೋಡಕ್ಕಂತ ಕರ್ಕೊಂಡು ಹೋದಾಗ ಇವಂಗ ಹೇಳೇ ಕಳಿಸಿದ್ರು ಅವ್ರ ಮಾವ, ನೋಡಪ್ಪ ನಾವೆಲ್ಲ ಹುಡುಗಿನ ಒಪ್ಪಿಸ್ತೀವಿ, ಹೆಂಗಾರ ಮಾಡಿ ನೀವು ಒಟ್ಟ ಇಲ್ಲಿ ಹೆಂಗೆ ಉಪಜಪ್ತಾನ ಅಲ್ಲಿ ಮಾತಾಡಬಾರ್ದು. ಹಂಗೇನಾದ್ರು ಮಾತಾಡೋದು ಬಂತಂದ್ರೆ ಎಷ್ಟು ಹೇಳಿ ಕೊಟ್ಟಿರ್ತೀವಿ ಅಟ್ಟ ಮಾತಾಡ್ಬೇಕಂತ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಯಾರ. ಕನ್ಯೆ ನೋಡಕ್ಕಂತ ಮನೆಗೆ ಹೋಗ್ಯಾನ. ಎಲ್ಲ ಮನೆ ಕನ್ಯೆ ನೋಡ್ಯಾರ. ಅವ್ರಿಗೂ ಒಪ್ಪಿಗೆ ಆಗೈತಿ, ಇವ್ರಿಗೂ ಒಪ್ಪಿಗೆ ಆಗೈತಿ. ಈಗಿನ ಹುಡುಗರು ಒಂದಿಷ್ಟು ಸ್ಪೀಡ್ ಇರ್ತಾರೆ. ಅವಾಗ ಆ ಹುಡುಗಿ ಅಂದ್ಲು, ನಾ ಹುಡುಗನ ಕುಟ್ಟಾಗ ಒಂದಿಷ್ಟು ಮಾತಾಡೋದೈತಿ ಅಂದ್ಲಾಕಿ. ಹುಡುಗನ ಕುಟ್ಟಾಗ ಮಾತಾಡೋದೈತಿ ಅಂದ್ಕೂಡ್ಲೆ ಇವ್ರ ತಂದೆ ತಾಯಿ ಬಿರಿ ಬಂತು ನೋಡ್ರಿ. ಇವ ಇಲ್ಲೇ ಮನೆ ಮುಂದೆ ಹೊಡೆಸ್ಕೊಂಡು ಬಂದಾವ. ಇನ್ನು ಇಲ್ಲಿ ಹುಡುಗಿ ಕುಟ್ಟಾಗ ಏನಾರ ಮಾತಾಡಿ ನಮ್ಮನ್ನೆಲ್ಲಿ ಹೊಡೆಸಿಗಿಡ್ಜಾನಂತ ಅವ್ರ ತಲೆ ಮ್ಯಾಗ ಕೈ ಇಟ್ಕೊಂಡು ಕೈ ಮುಗಿದು ಹೇಳಿಲ್ಲ ಅಂತ ಅವ್ರವ. ನೋಡಪ್ಪ ಹಸ ಕರುನಕ್ಕ ಕಾಯಿ ತರಿ ಬೋಲುನಕ್ಕ ದಪ್ಪ ಬಸ, ಏನಾರ ಹೆಚ್ಚು ಕಡಿಮೆ ಮಾತಾಡಿದಂದ್ರೆ ನಮ್ಮ ತಲೆಗೆ ಬರ್ತೈತಿ. ಹಿಂಗೆಲ್ಲ ಹೇಳಿ ಕಳಿಸಿ ಟೆನ್ಷನ್ಗೆ ಇವನಕ್ಕ ಮೀ ಜಾತು ಸಗಳ ಸಂಭಾಳತು ಅಂತ ಹೇಳ್ಕೊಂಡು ಒಳಗೆ ಬಂದಿವ. ಇಷ್ಟೊಳಗೆ ಬಂದಾನ, ಏನು ಮಾತಾಡ್ಬೇಕು ಅನ್ನೋದು ಮರ್ತು ಬಿಟ್ಟಾನ. ಅಲ್ಲೇ ಹೆಂಗಾರ ನಡೆದೈತ್ರಿ, ಇಲ್ಲಿ ಹುಡುಗಿ ಮುಂದೆ ಮಾತಾಡ್ಬೇಕಲ್ಲ, ಲಗ್ನ ಆಗ್ಬೇಕಲ್ಲ ಇಲ್ಲಿ. ಅವಾಗ ಹುಡುಗಿ ಆ ಕಡೆ ನಿಂತಾಳ, ಇವ ಇಲ್ಲಿ ನಿಂತಾನ. ಹೆಂಗೆ ಮಾತಾಡ್ಬೇಕು ಆ ಹುಡುಗಿಗೆ? ಹೋಗಿದ್ದು ಲಗ್ನ ಆಗಕ್ಕೆ ಹೋಗ್ಯಾನ. ಏನೋ ಚಲೋ ಮಾಡಿದ, ಅವಸರದಾಗ ಗಾಬರಿಯಾಗಿ ಚಲೋ ಮಾಡಿದ್ ನೋಡ್ರಿ. ಯವ್ವ ತಂಗಿ ನಿನ್ನ ಹೆಸರು ಏನು ಅಂದ ಆಕಿಗೆ. ಯವ್ವ ತಂಗಿ ನಿನ್ನ ಹೆಸರು ಏನು ಅಂದ್ಕೂಡ್ಲೇನ ಹುಡುಗಿ ಪಾಪ ಹೆದರ್ತದ. ಬಹುತೇಕ ಇವ ನೋಡಕ್ ಬಂದವ ಹೆದರಿರ್ಬೇಕಂತ ತಿಳ್ಕೊಂಡು ನನ್ನ ಹೆಸರು ಹಿಂಗ ಅಂತ ಅಂದ್ಕೂಡ್ಲೇನ ಮತ್ತೆ ಚಲೋ ಮಾಡಿದ. ಯವ್ವ ತಂಗಿ ನೀ ಎಲ್ಲಿ ಮಟ್ಟ ಓದಿ? ನಾ ಡಿಗ್ರಿ ಓದಿನ್ರಿ ಅಂದ್ಲಕ್ಕಿ. ಮಾತಿಗೊಮ್ಮಿ ಯವ್ವ ತಂಗಿ ಕೇಳಿ ಲಾಸ್ಟ್ನಾಗ ಕೇಳಿದ್ನಂತ, ಯವ್ವ ತಂಗಿ ನಿನಗೆ ಎಷ್ಟು ಮಂದಿ ಅಣ್ಣ ತಮ್ಮರದಾರ? ಹಿಂಗೆ ಹೇಳಿದ ಕೂಡ್ಲೇನ ಆಕಿಗೆ ಸಾಕಾಗಿತ್ತು. ಯಪ್ಪ ಎಣ್ಣ ಯಾರ ಉಲಟ್ ತೀ ಬೋಲಿ ಏನಂತ, ಯಪ್ಪ ಎಣ್ಣ ಇಲ್ಲಿ ಮಠ 3 ಮಂದಿ ಇದ್ರು, ನೀನೊಬ್ಬನ ಹಿಡಿದು 4 ಮಂದಿ ಆದ್ರೆ ಹೋಯ್ ಬಾ ಯಪ್ಪ ಅಂದಾಕಿ. ಏನ್ ಮಾಡ್ತೀರಿ?